ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆ. ಹಂತಕ ಬಾಗಪ್ಪ ಹರಿಜನನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಭೀಮಾ ತೀರದಲ್ಲಿ ಮತ್ತೆ ಹರಿದ ರಕ್ತದೋಕುಳಿ. ಹಂತಕ ಬಾಗಪ್ಪ ಹರಿಜನ 52 ವರ್ಷದ ಹಂತಕ ಬಾಗಪ್ಪ ಹರಿಜನನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ವಿಜಯಪುರದ ಮದೀನಾ ನಗರದಲ್ಲಿ ನಡೆದಂತಹ ಘಟನೆ ಇದು. ಹತ್ಯೆಗೆ ಮುನ್ನ ಕರೆಂಟ್ ಆಫ್ ಮಾಡಿದ್ರು ದುಷ್ಕರ್ಮಿಗಳು. ಅದಾದ ನಂತರ ಮಾರಕಾಸ್ತ್ರಗಳಿಂದ ಬಾಗಪ್ಪನ ಹತ್ಯೆಗೈದಿದ್ದಾರೆ ದುಷ್ಕರ್ಮಿಗಳು. ಇನ್ನು ಇದಕ್ಕೂ ಮುನ್ನ ಗುಂಡಿನ ದಾಳಿಯನ್ನ ನಡೆಸಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 20ಕ್ಕೂ ಹೆಚ್ಚು ಯುವಕರು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಸ್ಥಳಕ್ಕೆ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ಈಗ ಈತನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಇನ್ನು ಭೀಮಾ ತೀರದ ಹಂತಕರ ಕುಖ್ಯಾತಿಯಲ್ಲಿ ಬಾಗಪ್ಪ ಹರಿಜನ ಕೂಡ ಒಬ್ಬ. ಈ ಹಿಂದೆ ಇಡೀ ಭೀಮಾ ತೀರವನ್ನ ನಡುಗಿಸಿದ್ದಂತಹ ಚಂದಪ್ಪ ಹರಿಜನನ ಸಹೋದರ ಸಂಬಂಧಿ ಈತ. ಇನ್ನು ಚಂದಪ್ಪನ ಸಾವಿನ ಬಳಿಕ ಕುಟುಂಬದಲ್ಲಿ ಉಂಟಾಗಿದ್ದಂತಹ ಆಸ್ತಿ ಗಲಾಟೆ ಪ್ರಕರಣದಲ್ಲಿ ಬಾಗಪ್ಪ ಚಂದಪ್ಪನ ಸಹೋದರನಾದಂತಹ ಬಸಪ್ಪನನ್ನ ಈತ ಕೊಲೆ ಮಾಡಿದ ಆರೋಪ ಕೂಡ ಎದುರಿಸ್ತಾ ಇದ್ದ. ಇನ್ನು ಈಗ ಈತನನ್ನೇ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಬಾಗಪ್ಪ ಹರಿಜನ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಘಟನೆ ಕುರಿತು ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಮಾಹಿತಿಯನ್ನ ನೀಡಿದ್ದಾರೆ. ಮದೀನಾ ನಗರದ ಬಾಡಿಗೆ ಮನೆಯಲ್ಲಿದ್ದಂತಹ ಬಾಗಪ್ಪ 4-5 ಜನರಿಂದ ಇದೀಗ ಬಾಗಪ್ಪ ಹರಿಜನನನ್ನ ಹತ್ಯೆ ಮಾಡಲಾಗಿದೆ. ಈತ ಮದೀನಾ ನಗರದ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದ. ಕೊಡಲಿ ಸೇರಿ ಮಾರಕಾಸ್ತ್ರಗಳಿಂದ ಈತನನ್ನ ಹತ್ಯೆ ಮಾಡಲಾಗಿದೆ. ಆಟೋದಲ್ಲಿ ಬಂದಿದ್ದಂತಹ 4-5 ಆರೋಪಿಗಳು ಮನೆ ಎದುರು ಬಾಗಪ್ಪ ಊಟ ಮಾಡಿಕೊಂಡು ವಾಕಿಂಗ್ ಮಾಡ್ತಿರುವಂತಹ ವೇಳೆ ಹತ್ಯೆಯನ್ನ ಮಾಡಿದ್ದಾರೆ. ಇನ್ನು ಮಾರಕಾಸ್ತ್ರ ಹಾಗೂ ಬಂದೂಕಿನಿಂದ ಗುಂಡನ್ನ ಕೂಡ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಬಂದೂಕಿನಿಂದ ಗುಂಡನ್ನ ಹಾರಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಈ ಹಿಂದೆ ಬಾಗಪ್ಪ ಮೇಲೆ 10 ಕೇಸ್ಗಳಿದ್ದು, ಈ ಪೈಕಿ 6 ಮರ್ಡರ್ ಕೇಸ್ ಆಗಿದ್ವು. ಅದರಲ್ಲಿ 1993ರಿಂದ ಬಾಗಪ್ಪನ ಕ್ರಿಮಿನಲ್ ಹಿಸ್ಟರಿ ಶುರುವಾಗಿದ್ದು, ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಈತನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ನಡೀತಾ ಇದೆ. ಈ ಹಿಂದೆ ಬಾಗಪ್ಪನ ಮೇಲೆ ಟೋಟಲ್ 10 ಕೇಸ್ಗಳಿತ್ತು, ಆ ಪೈಕಿ 6 ಮರ್ಡರ್ ಕೇಸ್ ಇತ್ತು. ಇನ್ನು 1993ರಿಂದ ಈ ಬಾಗಪ್ಪನ ಕ್ರಿಮಿನಲ್ ಹಿಸ್ಟರಿ ಶುರುವಾಗಿತ್ತು. ಇದೀಗ ಹತ್ಯೆಯಲ್ಲಿ ಅಂತ್ಯವಾಗಿದೆ. ವಕೀಲ ರವಿ ಅಗರಖೇಡ್ ಹತ್ಯೆಗೆ ರಿವೆಂಜ್ ತೀರಿಸಿಕೊಂಡ್ರ ಹಂತಕರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಹಣದ ವ್ಯವಹಾರಕ್ಕೆ ಬಾಗಪ್ಪನ ಮುಗಿಸಲು ಎಂಟ್ರಿ ಕೊಟ್ಟಿದ್ದ ಗ್ಯಾಂಗ್. ಚಂದಪ್ಪನ ಅಣ್ಣ ಯಲ್ಲಪ್ಪನ ಮಕ್ಕಳಿಂದ ನಡೀತಾ ಹತ್ಯಾಕಾಂಡ. ಇನ್ನು 3 ಆಯಾಮಗಳಲ್ಲಿಯೂ ಕೂಡ ಬಾಗಪ್ಪನ ಕೊಲೆ ತನಿಖೆ ನಡೀತಾ ಇದೆ. ವಕೀಲ ರವಿ ಅಗರಖೇಡ್ ಹತ್ಯೆಗೆ ರಿವೆಂಜ್ ತೀರಿಸಿಕೊಂಡ್ರ ಹಂತಕರು ಇಲ್ಲ ಹಣದ ವ್ಯವಹಾರಕ್ಕಾಗಿ ಬಾಗಪ್ಪನ ಮುಗಿಸಲು ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತ, ಹಾಗಾಗಿ ಈತನನ್ನ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ರ. ಚಂದಪ್ಪನ ಅಣ್ಣ ಯಲ್ಲಪ್ಪನ ಮಕ್ಕಳಿಂದ ಈ ಹತ್ಯಾಕಾಂಡ ನಡೀತಾ ಅನ್ನುವಂತಹ 3 ಆಯಾಮಗಳಲ್ಲಿಯೂ ಕೂಡ ಇದೀಗ ಬಾಗಪ್ಪನ ಕೊಲೆ ಕೇಸ್ನ ತನಿಖೆ ನಡೀತಾ ಇದೆ. ನೋಡಿ, ಬಾಡಿಗೆ ಮನೆ ಮಾಡಿ ನಗರದ ಹೊರವಲಯದ ರೇಡಿಯೋ ಕೇಂದ್ರದ ಬಳಿ ವಾಸವಾಗಿದ್ದ ಈ ಬಾಗಪ್ಪ ಇನ್ನು ಬರುವ ದಿನಾಂಕ 19ರಂದು ವಿಜಯಪುರ ಕೋರ್ಟ್ಗೆ ಹಾಜರಾಗಲು ಬಂದಿದ್ದ ಈ ಬಾಗಪ್ಪ ಇನ್ನು ಒಂದಿಷ್ಟು ದಿನ ಉಳಿದುಕೊಂಡು ಕೋರ್ಟ್ಗೆ ಹಾಜರಾಗುವ ಪ್ರಮುಖ ಸಾಕ್ಷಿ ಕೂಡ ನಡೆಯಲಿದ್ದ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಇನ್ನು ಬಾಗಪ್ಪ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆಯಾಮಗಳಲ್ಲಿ ಇದೀಗ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ.
ಖಂಡಿತ ದೀಪ್ತಿ ಏನು ವಿಜಯಪುರ ನಗರದ ರೇಡಿಯೋ ಕೇಂದ್ರ ಹೊರಭಾಗದಲ್ಲಿ ಮದೀನಾ ನಗರ ಏನ್ ಬರ್ತಾ ಇದೆ, ಆದ್ರೆ ಮದೀನಾ ನಗರ ಪಕ್ಕದಲ್ಲಿ ಇರ್ತಕ್ಕಂಥ ಭವಾನಿ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ನಿನ್ನೆ ರಾತ್ರಿ 9:25 ಸುಮಾರಿಗೆ ಒಂದು ಬಾಗಪ್ಪನ ಏನೋ ಒಂದು ಹತ್ಯೆ ಮಾಡ್ತಾರೆ. ಕಳೆದ ಕೆಲ ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಅಡ್ವೊಕೇಟ್ ರವಿ ಅಗರ್ಕೇಡ್ ಅವರ ಹತ್ಯೆಗೆ ಏನು ರಿವೆಂಜ್ ತೀರಿಸಿಕೊಂಡಿರ್ತಕ್ಕಂಥ ಹಂತಕರು ಈ ಒಂದು ಹಲ್ಲೆ ಮಾಡಿದಾರೋ. ಸಾಕಷ್ಟು ಕಾರಣಗಳು ಕೂಡ ಒಂದು ಸಂಶಯಾಸ್ಪದವಾಗಿ ಇಲ್ಲಿ ಪೊಲೀಸರು ಕೂಡ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ವಿವಿಧ ತಂಡಗಳು ಕೂಡ ಈಗಾಗಲೇ ಈ ಒಂದು ಸ್ಥಳಕ್ಕೆ ಧಾವಿಸಿರುವಂತದ್ದು. ಈಗಾಗಲೇ ಬೇರೆ ಬೇರೆ ತಂಡಗಳು ಬೇರೆ ಕಡೆಯಿಂದ ಕೂಡ ಈ ಒಂದು ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಕೂಡ ಇದನ್ನ ತನಿಖೆ ಮಾಡ್ತಾ ಇದ್ದಾರೆ, ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದು ಒಂದು ಬೆಳವಣಿಗೆ ಹಂತಕ್ಕೆ ಬರ್ತದೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಪೊಲೀಸರು ಕೂಡ ಯಾವುದೇ ರೀತಿ ಇನ್ನೂ ಮಾಹಿತಿ ಕೂಡ ನಮ್ಮ ಮಾಧ್ಯಮದವರಿಗೆ ಹಂಚಿಕೊಂಡಿಲ್ಲ. ಏನು ನಡೀತಾ ಇದೆ ಈಗ, ಸಾಕಷ್ಟು ಸಂಶಯಾಸ್ಪದ 3 ರಿವೆಂಜ್ಗಳು ಇಟ್ಟುಕೊಂಡು ಈ ರೀತಿ ಒಂದು ಹಲ್ಲೆಗೆ ಕಾರಣ ಇವರೇ ಆಗಿದ್ದಾರೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ಬರ್ತಕ್ಕಂಥ 19ನೇ ತಾರೀಕದಂದು ಕೂಡ ಕೋರ್ಟಿಗೆ ಹಾಜರಾಗಲು ಬಂದಿರತಕ್ಕಂಥ ಬಾಗಪ್ಪ ಈ ಒಂದು ಭವಾನಿ ನಗರದಲ್ಲಿ ಕೂಡ ಬಾಡಿಗೆ ಮನೆಯಲ್ಲಿ ಸುಮಾರು 6 ತಿಂಗಳಿಂದ ಈ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಆ ಒಂದು ಮನೆಯಲ್ಲಿ ಅವರ ಸಂಬಂಧಿಕ ಸಂಜನಾ ಹಾಗೂ ಬಾಗಪ್ಪ ಮಾತ್ರ ಈ ಒಂದು ಸ್ಥಳದಲ್ಲಿ ಇದ್ರು ಕೂಡ ಮಾಹಿತಿ ತಿಳಿದಿರುವಂತದ್ದು. ಸದ್ಯ ಈ ಒಂದು ಹಲ್ಲೆಗೆ ಯಾರು ಕಾರಣ ಆಗಿದ್ದಾರೆ, ಸಾಕಷ್ಟು ತಂಡಗಳು ಕೂಡ ರಚನೆ ಮಾಡಿ ಈ ಒಂದು ಸ್ಥಳಕ್ಕೆ ಧಾವಿಸಿದ್ದಾರೆ. ಇದನ್ನ ಯಾವ ರೀತಿ ಬೇರ್ಸ್ಲಿಕ್ಕೆ ಒಂದು ಉಪಾಯನ ಮಾಡ್ತಾರ ಕೂಡ ನಾವು ನೋಡ್ಬೇಕಾಗಿದೆ. ದೀಪ್ತಿ, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಾನು ಕೂಡ ಸಾಮಾನ್ಯರಂತೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೇನೆ, ಆದ್ರೆ ನನಗೆ ಚಂದಪ್ಪನ ಸಂಬಂಧಿಗಳು ಬಿಡ್ತಾ ಇಲ್ಲ ಅಂತ ಇದಾಗ್ಲೇ ಈಗ ಭೀಮಾ ತೀರದ ಯಾರು ಬಾಗಪ್ಪ ಹೇಳ್ಕೊಂಡಿದ್ರಂತೆ. ಹಾಗಾಗಿ ಇನ್ನು ಚಂದಪ್ಪನ ಅಣ್ಣ ಯಲ್ಲಪ್ಪನ ಮಕ್ಕಳಿಂದ ಈ ಹತ್ಯಾಕಾಂಡ ನಡೀತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.